ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಅಮೋಘ ಸಾಗರ್. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಾವು ಫುಲ್ ನಮ್ ಕಿಚನ್ ಸ್ಪೆಷಲ್ ಆಗಿದೆ. ಬಿಕಾಸ್ ಇಷ್ಟ ದಿನ ನಾನ್ ಮಾತ್ರ ಏನಾದ್ರು ಮಾಡಿ ತೋರಿಸ್ತಾ ಇದ್ದೆ. ಸೊ ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇಟ್ ಇಸ್ ನನ್ ಅದರ್ ದನ್ ನಮ್ಮ ಅತ್ತೆ. ಬನ್ನಿ ಅತ್ತೆ, ಬನ್ನಿ ಬನ್ನಿ. ಸೊ ಇವತ್ತು ಇವ್ರು ನಮ್ಗೆ ತೋರ್ಸ್ಕೊಡ್ತಾರೆ ಪುಳಿಯೋಗ್ರೆನ ಹೆಂಗೆ ಸಖತ್ತಾಗಿ ಸೂಪರ್ ಆಗಿ ಟೇಸ್ಟಿಯಾಗಿ ಅಂಡ್ ಈಸಿಯಾಗಿ ಮಾಡೋದು ಅಂತ. ಸೊ ರೆಡಿನಾ? ರೆಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪುಳಿಯೋಗ್ರೆಗೆ ಏನೇನ್ ಐಟಮ್ಸ್ ಬೇಕು ಅಂತ ನಾವು ತೋರ್ಸ್ಕೊಡ್ತೀವಿ, ಈಗ ನೋಟ್ ಮಾಡ್ಕೊಳ್ಳಿ. 2 ಸ್ಪೂನು ಕಡಲೆಬೇಳೆ. ಸೊ ಕಡಲೆಬೇಳೆ 2 ಸ್ಪೂನು, 2 ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಧನಿಯಾ 4 ಸ್ಪೂನು, ಧನಿಯಾ ಕಾಳು 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯ. ಓಕೆ. 10 ಇದು ಗುಂಟೂರು ಮೆಣಸಿನ್ಕಾಯಿ. ಓಕೆ. 20 ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಹೌದು. ಓಕೆ. ಇದೆಲ್ಲ ಇದೆಲ್ಲ ಪುಡಿಗೆನೆ. ಬೆಲ್ಲ, ಹುಣಸೆಹಣ್ಣು ಇಷ್ಟ ಹಾಕ್ತೇವೆ, ಒಂದಿಡಿ. ಕರಿಬೇವು ಒಂದ್ ಸ್ವಲ್ಪ. ಇದು ಪುಡಿಗೆನೆ. ಅದು ಒಣ ಕೊಬ್ಬರಿ, ಇಂಗು ಸ್ವಲ್ಪ. ಓಕೆ. ಅರಿಶಿನ ಸ್ವಲ್ಪ. ಹಳ್ಳಿ ತಗೊಂಡಿದೀವಿ, ಮೀಡಿಯಂ ಫ್ಲೇಮ್ ಅಲ್ಲಿ ಉರಿ ಇಟ್ಕೊಂಡಿದೀವಿ. ಈಗ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹುರ್ಕೊಂಡು ಹುರಿತಾರೆ. ಮೀಡಿಯಂ ಅಲ್ಲಿ ಹುರಿದು ಘಮ ಬರೋವರೆಗೂ. ಎಷ್ಟು ಸಾಕಾಗುತ್ತೆ ಅನ್ಸುತ್ತಲ್ಲ? ಸಾಕ. ಆಯ್ತಾ. ಧನಿಯಾ ಅದಕ್ಕೆ ಇದಕ್ಕೆನೆ ಹಾಕೊಳ್ಳೋದಾ? ಸೊ ಧನಿಯಾ ಮತ್ತೆ ಜೀರಿಗೆ ಮೆಂತ್ಯನ ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಳೋದು. ಇದನ್ನ ಎಷ್ಟೊತ್ತು ತುರ್ಕೋಬೇಕಾಗುತ್ತೆ? ಸ್ವಲ್ಪ ಹೊತ್ತು, ಬೆಚ್ಚಗಾಗೋವರೆಗೂ, ಸ್ವಲ್ಪ ಘಮ ಬರೋವರೆಗೂ. ಇಲ್ಲಿ ನಮ್ಗೊಂಥರ ಲೈಟ್ ಆಗಿ ಅರೋಮಾ ಬರ್ತಾ ಇದೆ. ಆ ತರ ಲೈಟ್ ಆಗಿ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಎರಡು. ಈಗ 2 ತರದ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಅದನ್ನು ಎಲ್ಲ ಡ್ರೈ ರೋಸ್ಟ್. ಇದು ಅತ್ತೆ ಇದೇನಾದ್ರೂ ಇಂಡಿಕೇಶನ್ ಗೊತ್ತಾಗುತ್ತಾ ಅಥವಾ? ಹೌದು, ಏನಿಲ್ಲ, ಸ್ವಲ್ಪ ಬಿಸಿ ಆಗ್ಬೇಕು. ಬೆಚ್ಚಗೂ ಮಾಡ್ಕೋಬೇಕಷ್ಟೇ. ಹೌದು, ಬಿಸಿ ಆಗ್ಬೇಕು, ಸೀಬಾರ್ದು ಅಷ್ಟೇ. ಓಕೆ. ಇನ್ನೊಂದ್ ಸ್ವಲ್ಪ ಸ್ವಲ್ಪ ಇದು ಬಿಸಿ ಆಗ್ಬೇಕು. ಓಕೆ. ಮುಟ್ಟಿದ್ರೆ ಬಿಸಿ. ನೀವು ಒಂದ್ಸತಿ ಮುಟ್ಟಿ ಟೆಸ್ಟ್ ಮಾಡ್ಬೋದು. ಇದು ಬಾಣ್ಲಿ ಕಾದಿದ್ರು ಕೂಡ ಇನ್ನ ಬೆಚ್ಚಗಾಗಿಲ್ಲ. ಇದನ್ನು ಆಡಿಸ್ತಾನೆ ಇರ್ಬೇಕಲ್ಲ? ಹೌದು, ಕೈ ಬಿಡಬಾರ್ದು. ಅದ್ರ ಜೊತೆಗೇನೆ ಕರಿಬೇವು. ಸೊ 1 ಇಡಿಯಷ್ಟು ಕರಿಬೇವು ಹಾಕೋತಾ ಇದೀವಿ. ಸೊ ಇದನ್ನ ಹೆಂಗೆ ಕನ್ಸಿಡರ್ ಮಾಡ್ಬೋದು ಅತ್ತೆ? ಅಂದ್ರೆ ಎಷ್ಟು ಜನಕ್ಕೆ ಎಷ್ಟು ಟೈಮಿಗೆ ಆಗುತ್ತೆ ಅಂತ ಈ ಗೊಜ್ಜು? ಇದೆಲ್ಲ ಒಂದು 10-15 ಜನ ಊಟ ಮಾಡ್ಬೋದು. 10-15 ಜನ ಒಂದ್ಸತಿ ಊಟ ಮಾಡ್ಬೋದಾ? ಸೊ ನೀವು ಅದಕ್ಕೆ ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಕೋಬಹುದು. ಇಲ್ಲ, ಪುಡಿ ಮಾಡಿ ಇಟ್ಬಿಟ್ಟು ಅವ್ರಿಗೆ ಎಷ್ಟು ಜನ ಇರುತ್ತೋ ಕ್ವಾಂಟಿಟಿ ಮೇಲೆ ಹಾಕೋಬಹುದು. ಬರೀ ಪುಡಿ ರೆಡಿ. ಕರ್ಬೇವ್ ಏನಾದ್ರೂ ಕಲರ್ ಚೇಂಜ್ ಆಗ್ಬೇಕಾ? ಇಲ್ಲ, ಗರ್ಗರಿ ಆತರ ಒಂಥರ ಪುಡಿ ಆಗ್ಬೇಕು. ಹಸಿ ಇದೆಲ್ಲ ಸ್ಮೆಲ್ ಹೋಗ್ಬೇಕು. ಅದು ಮುಟ್ಟಿದ್ರೆ ಒಡ್ಕೋಬೇಕು. ಸೊ ಈಗ ಕಾಣ್ತಿರಂಗೆ ಇದನ್ನ ಹಂಗೆ ಇದೆ, ಹಸಿನೇ ಇದೆ. ಇದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಮೆಣಸಿನ್ಕಾಯಿ ಸ್ವಲ್ಪ ಗರ್ಗರಿ ಅಂದ್ರೆ ಕೊಬ್ಬರಿ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿ. ಇದು ಅಷ್ಟೇ, ಆಲ್ಮೋಸ್ಟ್ 1 ಹಿಡಿಯಷ್ಟು ಕೊಬ್ಬರಿ. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ.
ಸೊ ಈ ತರ ಅಟ್ಲೀಸ್ಟ್ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ವರ್ಕಿಂಗ್ ವುಮೆನ್ಗೆ ಅವ್ರಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಏನಾದ್ರೂ ಅರ್ಜೆಂಟಿಗೆ ಕುಕ್ ಮಾಡ್ಬೇಕು, ಕೆಲಸ ಜಾಸ್ತಿ ಇತ್ತು ಅಂತ ದಿನಗಳಲ್ಲೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದಿಡಿ ಎಳ್ಳು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದೂವರೆ ಇಡಿ ಒಂದೂವರೆ, 1/4. ಸೊ ಇದಕ್ಕೆ 1/4 ಇಡಿಯಷ್ಟು ಎಳ್ಳು, ಬಿಳಿ ಎಳ್ಳನ್ನ ಹಾಕೊಂಡು ಹುರ್ಕೋತಿದೀವಿ. ಇದು ಹೇಗೆ ಹುರ್ಕೊಳೋದು ಅಂದ್ರೆ ಕಪ್ಪಗಾಗಕ್ಕೆಲ್ಲ ಬಿಡಬಾರ್ದು, ಜಸ್ಟ್ ಬೆಚ್ಚಗೆ ಆಗ್ಬೇಕಷ್ಟೇ. ಸೊ ಫ್ಲೇಮ್ ಆಫ್ ಮಾಡ್ಬಿಟ್ಟಿದೀವಿ ನಾವು. ಈ ಹುಣಸೆ ಹಣ್ಣ ಒಂದ್ ಅರ್ಧ ಗಂಟೆ ನೆನ್ಸ್ಬಿಟ್ಟು ರಸ ತಕ್ಕೋಬೇಕು. ಸೊ ಹುಣಸೆ ಹಣ್ಣು ಎಷ್ಟು ಅಂತ ತೋರ್ಸೋದಕ್ಕೆ ನಾವಿಲ್ಲಿ ಇಟ್ಕೊಂಡಿದೀವಿ. ನಾವು ಆಲ್ರೆಡಿ ರಸ ರೆಡಿ ಇಟ್ಕೊಂಡಿದೀವಿ. ಸೊ ಹುಣಸೆ ಹಣ್ಣು 1 ಹಿಡಿ ಅಷ್ಟು ಇಷ್ಟ ತಗೊಂಡ್ಬಿಟ್ಟು ತೊಳ್ದ್ಬಿಟ್ಟು ನೀರಲ್ಲಿ ನೆನಾಕಿ ಅರ್ಧ ಗಂಟೆ ಇಟ್ಕೊಂಡು ಆಮೇಲೆ ಅದನ್ನ ಸೋಸ್ಕೊಂಡಿರೋ ರಸ ನಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಇದರಿಂದ ಇಷ್ಟು ರಸ ಬಂದಿದೆ. 1 ಹಿಡಿಯಷ್ಟು ಹುಣಸೆ ಹಣ್ಣು. ಇವಾಗ ಇದನ್ನ ಕುದಿಸ್ಕೋಬೇಕು ಈ ರಸನ. ಹೌದು. ಸೊ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಂಡ್ಬಿಟ್ಟು ಈ ಹುಣಸೆ ಹಣ್ಣು ಏನ್ ನೆನಾಕಿ ರಸ ತೆಕ್ಕೊಂಡಿದೀವಲ್ಲ ಇದನ್ನ ಕುದಿಸ್ಕೊತಾ ಇದೀವಿ. ಉಪ್ಪ 1 ಇಡಿ, 1.5 ಇಡಿ. ಸೊ ಏನು ಹುಣಸೆ ಹಣ್ಣು ಕುದಿಯಕ್ ಇಟ್ವಲ್ಲ ರಸನ, ಅದಕ್ಕೆ ಆಲ್ಮೋಸ್ಟ್ 1/4 ಹಿಡಿಯಷ್ಟು ಉಪ್ಪು ಹಾಕೊಂಡಿದೀವಿ. ಇದು ಎಷ್ಟೊತ್ತು ಕುದಿಬೇಕು? ಗಟ್ಟಿ ಬರ್ಬೇಕು. ಸೊ ಇದು ಗಟ್ಟಿ ಬರಷ್ಟು ಕುದಿಸ್ಬೇಕು. ಸೊ 10 ನಿಮಿಷ 10 ನಿಮಿಷನಾದ್ರೂ ಬೇಕು. ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ಇವಾಗ ಕುದೀತಾ ಇರೋ ಹುಣಸೆ ನೀರಿಗೆ ಈ ತರದ್ದು 2 ಕ್ಯೂಬ್ ಬೆಲ್ಲ ಯೂಸ್ ಮಾಡ್ತಾ ಇದೀವಿ. ಅಂಡ್ ಇದನ್ನ ಒಂದು 10 ಮಿನಿಟ್ಸ್ ಕುದಿಯಕ್ ಬಿಡೋಣ. ಹುಣಸೆ ಹಣ್ಣು ಕುದಿಯಕ್ ಇಟ್ಟಿರೋದು ಕುದಿತಾ ಇದೆ. ಮೀನ್ ವೈಲ್ ನಾವು ಇದು ಎಲ್ಲ ಹುರ್ದಿಟ್ಕೊಂಡಿದ್ವಲ್ಲ ಈ ಐಟಮ್ಸ್ ನ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಗ್ರೈಂಡಿಂಗಿಗೆ ನೋಡಿ ಅಡಿಷನಲ್ ಆಗಿ 1 ಸ್ಪೂನ್ ಅಷ್ಟು ಅರಿಶಿನ ಹಾಕೋತಿದೀವಿ. ಮತ್ತೆ ಸ್ವಲ್ಪ ಇಂಗು. ಎಷ್ಟಂದ್ರೆ ಇದು ಒಂದ್ ಅರ್ಧ ಸ್ಪೂನ್ ಅಷ್ಟು ಹಿಂಗ್ ಹಾಕೊಂಡಿದೀವಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಮಾಡ್ಬೋದಾ? ಇಲ್ಲ, ಫಸ್ಟ್ ಒಣಮೆಣಸಿನ್ಕಾಯಿ ಒಂದ್ ಅರ್ಧ ಆಗೋಗಿ. ಸೊ ಫಸ್ಟ್ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಏನಿದೆ ಇದನ್ನ ಫಸ್ಟ್ ಒಂದ್ ಅರ್ಧ ಮಾಡ್ಕೊಬಿಡ್ತೀವಿ. ಅಂದ್ರೆ ಫಸ್ಟ್ ಗ್ರೈಂಡ್ ಮಾಡ್ಕೋತೀವಿ, ಆಮೇಲೆ ಇದಕ್ಕೆ ಅಡಿಷನಲ್ ಇಂಗ್ರೀಡಿಯೆಂಟ್ಸ್ ಏನ್ ಮಿಕ್ಕಿರುತ್ತೆ ಅದನ್ನ ಹಾಕೊಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ. ಏನಕ್ಕೆ ಆತರ ಮಾಡೋದು? ಇದು ಪುಡಿ ಆಗ್ಲಿ ಅಂತ. ಒಣಮೆಣಸಿನ್ಕಾಯಿ ಬೇಗ ಪುಡಿ ಆಗಲ್ಲ. ಹಾ. ಸೊ ಇದಕ್ಕೆ ಉಳ್ದಿರೋ ಐಟಮ್ಸ್ ಎಲ್ಲ ಹಾಕೋಣದ. ಅದು ಕೊಬ್ಬರಿ ಮತ್ತೆ ಆಮೇಲೆ ಸೊ ಇದನ್ನು ಮಿಕ್ಸಿ ಮಾಡ್ಕೊತಿದೀವಿ, ಅದಕ್ಕೆ ಆಡ್ ಮಾಡಿ. ಫೈನ್ ಪೌಡರ್ ಆಗ್ಬೇಕು. ಇನ್ನು ಸ್ವಲ್ಪ ಅದನ್ನ ಹಾಕೋದು, ಅದನ್ನ ಆಮೇಲೆ ಪುಡಿ ಇದ್ರ ಜೊತೆ ಬೇಡ. ಇದು ಫೈನ್ ಪೌಡರ್ ಆಗಿದೆ. ಈ ಪುಡಿ ರೆಡಿ ಆಗಿದೆ. ಇದನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತೀನಿ. ಈಗ ಬಿಳಿ ಎಳ್ಳು ಮತ್ತೆ ಒಣಕೊಬ್ಬರಿ ಇದನ್ನ ಮಾತ್ರ ಸಪರೇಟ್ ಆಗಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಬಿಳಿ ಎಳ್ಳು ಮತ್ತೆ ಕೊಬ್ಬರಿನೂ ಪುಡಿ ಮಾಡ್ಕೊಂಡಿದೀನಿ. ಇದು ಏನ್ ಫೈನ್ ಪೌಡರ್ ಆಗೋದ್ ಬೇಡ, ಸ್ವಲ್ಪ ತರ್ತರಿ ಇದ್ರು ಇಟ್ ವಿಲ್ ಬಿ ಫೈನ್. ತಿಕ್ ಆಗ್ಬೇಕು. ಸೊ ಈ ಟೈಮಲ್ಲಿ ನಾವು ಒಗ್ಗರಣೆ ಹಾಕೋಬಿಡೋಣ. 200 ml ಅಷ್ಟು ಎಣ್ಣೆ ಇದೆ ಅಂತೆ. ಸೊ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ. ಎಣ್ಣೆ ಬಿಸಿ ಆಗ್ಲಿ. ಆಗಿದೆ. ಸೊ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದೀನಿ. ಅಂಡ್ ಕಡಲೆಬೇಳೆ ಇದು ಎಷ್ಟಿದೆ? ಒಂದೊಂದು ಇಡಿ ಸಾಕು. 2 ಇಡಿ ಕಡಲೆ ಬೀಜ, 1 ಇಡಿ ಇದು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಓಕೆ, ಇದೆಲ್ಲಾನು ಒಟ್ಟಿಗೆ ಹಾಕದ? ಎಲ್ಲ ಒಟ್ಟಿಗೆ ಹಾಕ್ಬೋದು.
ಮೀಡಿಯಂ ಉರಿಲಿ ನಾವು ಒಗ್ಗರಣೆ ಮಾಡ್ಕೊತಿದೀವಿ. ಎಣ್ಣೆ ತುಂಬಾನೇ ಬೆಳೆಸ್ತಿದೀವಿ ಆಕ್ಚುಲಿ. ನಾನೇನ್ ಸಜೆಷನ್ ಕೊಡ್ಬೋದಂದ್ರೆ, ಅಟ್ಲೀಸ್ಟ್ ನಮ್ಗೆ ಗಿಲ್ಟ್ ಫೀಲಿಂಗ್ ಇರಬಾರ್ದು ಅಂದ್ರೆ ಗಾಣದಲ್ಲಿ ಸಿಗೋ ಫ್ರೆಶ್ ಎಣ್ಣೆನ ತಂದು ಬಳಸಿ. ಆದಷ್ಟು ನಿಮ್ಗೆ ಇಷ್ಟವಾದ್ದು ಯಾವ್ದಾದ್ರು ಇರ್ಬೋದು. ಕೆಲವರು ಕೊಬ್ಬರಿ ಎಣ್ಣೆ ಬಳಸ್ತಾರೆ, ಅದು ತುಂಬಾ ಒಳ್ಳೇದು. ನಾವು ಯೂಸ್ ಮಾಡೋದು ಸೆಸಮೆ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ. ಬಟ್ ಅಗೇನ್ ಗಾಣದ ಎಣ್ಣೆನ ನಾವು ತರೋದು. ಎಷ್ಟು ವಯಸ್ಸಿನಲ್ಲಿ ಅಡ್ಗೆ ಕಲ್ತಿದ್ದು ಅಥವಾ ಫಸ್ಟ್ ಟೈಮ್ ಅಡ್ಗೆ ಮಾಡಿದ್ದು ಅಂತ? ನಾವೆಲ್ಲ ಒಂದ್ 15 ವರ್ಷಕ್ಕೆಲ್ಲ ಕಲ್ತ್ಬಿಟ್ಟಿದ್ದು. 15 ವರ್ಷಕ್ಕೆ ಸ್ವಲ್ಪ ಮಾಡೋದು. ಹಾ ಹಾ. ಎಲ್ಲ ದೊಡ್ಡದಾಗೇನ್ ಬರ್ತಾ ಇಲ್ಲ. 15 ವರ್ಷಕ್ಕೆಲ್ಲ ಚೆನ್ನಾಗಿ ಮಾಡ್ತಾ ಇತ್ತು. ಯಾರಿಂದ ಕಲ್ತಿದ್ದು? ಅಮ್ಮನಿಂದ? ಇಲ್ಲ, ಅಮ್ಮಯಿಂದಲ್ಲ, ಅಜ್ಜಿಯಿಂದ ಕಲ್ತಿದ್ದಾರೆ. ಆಮೇಲೆ ಅಕ್ಕಪಕ್ಕ ಯಾರನ್ನ ಮಾಡ್ತಾ ಇದ್ರೆ ನೋಡ್ಬಿಟ್ಟು ತುಂಬಾ ಮಾಡಿದೀವಿ. ಇಂಟ್ರೆಸ್ಟ್ ಇತ್ತು ತುಂಬಾ ಅಡ್ಗೆದ ಇಂಟ್ರೆಸ್ಟ್. ಆಕ್ಚುಲಿ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ನಾನು ಪುಳಿಯೋಗರೆ ಅಥವಾ ಚಿತ್ರಾನ್ನ ಎಲ್ಲ ತಗೊಂಡೋದಾಗ ನನ್ ಕಲೀಗ್ಸ್ ಕೇಳ್ತಿದ್ರು ಆಫೀಸಲ್ಲಿ, ಹೆಂಗ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ಕೇಳ್ಕೊಬಾರೆ ಅಂತ. ಸೊ ಅವರೆಲ್ಲ ಈ ರೆಸಿಪಿ ನೋಡಿ ಟ್ರೈ ಮಾಡಿ ಒಂದ್ಸತಿ. ಆಯ್ತು, ಒಂದ್ಸತಿ ಆಫ್ ಮಾಡಿ ಕರ್ಬೇವನ್ನು ಇದನ್ನ ಹಾಕಿ ಆಫ್ ಮಾಡ್ಬಿಟ್ಟ. ಸೊ ಇದನ್ನ ಆಫ್ ಮಾಡ್ಬಿಟ್ಟು ಆಮೇಲೆ ನಾವು ಕರ್ಬೇವು ಮತ್ತೆ ಮೆಣಸಿನ್ಕಾಯಿ ಹಾಕೋತಿದೀವಿ. ಹಿಂಗು ಸ್ವಲ್ಪ ಹಿಂಗು. ಇದು 2 ಪುಡಿ ಹಾಕದ ಈಗ? ಹೌದು. ಸೊ ಒಗ್ಗರಣೆ ಆಯ್ತು. ಸೊ ಇದು ಅಷ್ಟೇ ತಿಕ್ಕರ್ ಕನ್ಸಿಸ್ಟೆನ್ಸಿ ಬಂದಿದೆ. ಇಷ್ಟ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಓಕೆನಾ? ಈಗ ನಾವು ಇದಕ್ಕೆ ಪುಡಿ ಹಾಕೋಬಿಡೋಣ. ಪುಡಿ ಒಂದ್ ಕುದಿ ಬಂದ್ಮೇಲೆ ಎಳ್ಳುನ್ನು ಇದನ್ನ. ಸೊ ಫಸ್ಟ್ ಮೆಣಸಿನ್ಕಾಯಿ ಜೊತೆ ಏನ್ ಪುಡಿ ಮಾಡ್ಕೊಂಡ್ವಲ್ಲ ಅದನ್ನ ಹಾಕೊಂಡಿದೀನಿ. ಸೊ ಇದೊಂದು ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ನಾವು ಎಳ್ಳು ಮತ್ತೆ ಕೊಬ್ಬರಿದು ಮಿಕ್ಸ್ಚರ್ ಏನ್ ಮಾಡ್ಕೊಂಡ್ವಲ್ಲ ಅದನ್ನ ಹಾಕೋಣ. ಒಂದು ಕುದಿ ಬಂದಿದೆ. ನಾವಿದಕ್ಕೆ ಇದು ಕೊಬ್ಬರಿ ಮತ್ತೆ ಎಳ್ಳು ಪುಡಿ ಮಾಡಿರೋ, ಬಿಳಿ ಎಳ್ಳು ಪುಡಿ ಮಾಡಿರೋ ಮಿಕ್ಸ್ಚರ್ನ ಹಾಕೋಣ. ಕಪ್ಪೆಳ್ಳು ಹಾಕಿದ್ರೆ ಇನ್ನ ಟೇಸ್ಟ್ ಬರುತ್ತೆ. ಓಕೆ. ಸೊ ಕಪ್ಪೆಳ್ಳು ಹಾಕಿದ್ರೆ ಇನ್ನ ಟೇಸ್ಟ್ ಬರುತ್ತೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಇದನ್ನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ಅದ್ರ ಮೇಲೆ ಇರುವ ಸೊ ಗೈಸ್, ಪುಳಿಯೋಗರೆ ಇಸ್ ರೆಡಿ. ಈ ಗೊಜ್ಜನ್ನ ಎಷ್ಟು ದಿನದವರೆಗೂ ಸ್ಟೋರ್ ಮಾಡ್ಬೋದು ಅತ್ತೆ? ಹೊರಗಡೆ ಇಟ್ರೆ 1 ತಿಂಗಳು, ಫ್ರಿಜ್ ಅಲ್ಲಿ ಇಟ್ರೆ ಒಂದು 2-3 ತಿಂಗಳಾದ್ರೂ ಇಟ್ಕೊ. ಸೊ ಗೈಸ್, ದಿಸ್ ಇಸ್ ಹೌ ದ ಪುಳಿಯೋಗರೆ ಲುಕ್ಸ್. ಯಮ್ಮಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಐ ಹೋಪ್ ನಮ್ಮನೆ ಪುಳಿಯೋಗರೆ ಎಲ್ರಿಗೂ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ತಿಳಿಸಿ. ಅಂಡ್ ಇನ್ನೂ ಏನಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ಯಾವ್ದು ಪರ್ಟಿಕ್ಯುಲರ್ ರೆಸಿಪಿ ಬೇಕು ಅಂತ. ವಿ ವಿಲ್ ಟ್ರೈ ಇಟ್ ಔಟ್ ಫಾರ್ ಯು. ಅಂಡ್ ದಟ್ಸ್ ಇಟ್. ಟೇಕ್ ಕೇರ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪುಳಿಯೋಗರೆ ಹಿಂಗ್ ಕಾಣ್ತಿದೆ. ಆಕ್ಚುಲಿ ಸಕ್ಕತ್ತಾಗಿರುತ್ತೆ. ಬಟ್ ಸ್ಟಿಲ್ ನಿಮ್ ಮುಂದೆ ಒಂದ್ಸತಿ ನಾನು ಟ್ರೈ ಮಾಡಿ ರಿವ್ಯೂ ಕೊಡ್ತೀನಿ. ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಕರುಮ್ ಅಂತಿದೆ. ಸೊ ನಾನು ಸಜೆಸ್ಟ್ ಮಾಡೋದಂದ್ರೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಒಗ್ಗರಣೆನ ಎವ್ರಿ ಟೈಮ್. ದಟ್ ವಿಲ್ ಬಿ ಗುಡ್. ಸಖತ್ತಾಗಿದೆ. ತಿಂತಾನೆ ಇರ್ಬೇಕು ಅನ್ಸ್ತಿದೆ. ಹೆಂಗಿದೆ ಮ್ಯಾಲ್ಗೆ ಚಪ್ಪಿಸ್ಕೊಂಡು ತಿಂತಾವಳೆ.
ನಾನು ಈಗ ಒಂಚೂರು ಟೇಸ್ಟ್ ಮಾಡ್ತೀನಿ. ಆಸ್ ಯೂಶುವಲ್. ಹಾಯ್ ಅನ್ವಿಶ್. ಸೊ ಇವತ್ತು ನಾನು ಫಸ್ಟ್ ಟೈಮ್ ಪುಳಿಯೋಗರೆ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾಡಿ ನಂಗೆ ರಿವ್ಯೂ ಕೊಡ್ತೀಯಾ? ಎಸ್. ಹಾ, ಹೆಂಗಿದೆ? ಬರೀ ಹಿಂಗಂದ್ರೆ ಹೆಂಗಿದೆ? ರಿವ್ಯೂ ಕೊಡು. ಸೂಪರಾ?